ಟ್ರಸ್ಟಿಗಳು ಹೇಳೋದು 8 ವರ್ಷಗಳ ಹಿಂದೆ ಪೀಠಾರೋಹಣದ ಸಮಯದಲ್ಲಿ ಈ ಒಪ್ಪಂದ ಆಗಿತ್ತು ಅಂತ. 2 ಪೀಠದಲ್ಲಿ 1 ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ವಿ, ಶ್ವಾಸಪೀಠ ಅಥವಾ ಹರಿಹರ ಪಂಚಮಸಾಲಿ ಪೀಠ. 2ರಲ್ಲಿ 1 ಆಯ್ಕೆ ಮಾಡ್ಕೊಳ್ಳಿ ಅಂತ ಮೊದಲೇ ಹೇಳಿದ್ವಿ. ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡಿದ್ರಿಂದಲೇ ಶ್ರೀಗಳ ಪದಚ್ಯುತಿ ಆಗಿದೆ. ಪಂಚಮಸಾಲಿ ಪೀಠದ ಟ್ರಸ್ಟಿ ಬಸವರಾಜ್ ದಿಂಡೂರ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ವಚನಾನಂದ ಶ್ರೀಗಳನ್ನು ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಇಂದು ನಡೆದಂಥ ಟ್ರಸ್ಟಿಗಳ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿರುವಂಥದ್ದು. ನಮ್ಮ ಜೊತೆಗೆ ಈಗ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರು ಮತ್ತು ಟ್ರಸ್ಟಿಗಳಾದಂಥ ಬಸವರಾಜ್ ದಿಂಡೂರು ಅವರಿದ್ದಾರೆ. ಸರ್, ಈಗ ಶ್ರೀಗಳನ್ನು ಉಚ್ಚಾಟನೆ ಮಾಡಲು ಪ್ರಮುಖ ಕಾರಣ ಏನು ಸರ್? ಉಚ್ಚಾಟನೆ ಅನ್ನೋಕ್ಕಿಂತ ಪದವಿಯಿಂದ ಮುಕ್ತಗೊಳಿಸಿದ್ದೇವೆ. ಸಮಾಜದ ಘನತೆ ಗೌರವಗಳನ್ನ ಎತ್ತಿ ಹಿಡಬೇಕಾದಂಥ ಸ್ವಾಮೀಜಿಗಳು ಆ ಪಾಲನೆಯಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಅವರಿಗೆ ವಿನಂತಿ ಮಾಡಿಕೊಂಡ್ವಿ, ಶ್ವಾಸಪೀಠ ಆಯ್ಕೆ ಮಾಡಿಕೊಳ್ಳಿ, ತಪ್ಪಿದರೆ ಪಂಚಮಸಾಲಿ ಪೀಠ, 2ರಲ್ಲಿ ಆಯ್ಕೆ ಮಾಡಿಕೊಳ್ಳಿ. 2 ದೋಣಿ ಮೇಲೆ ಕಾಲಿಟ್ಟರೆ ಮುಟ್ಲಿಕ್ಕಾಗೋದಿಲ್ಲ. ಆದ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೊಂಡ್ವಿ. ಅಂದರೆ ಏನಂದರೆ ಶ್ವಾಸಪೀಠ ಬಿಡದೇ ಇರೋದು ಒಂದೇ ಕಾರಣನ, ಇನ್ನು 12 ಕಾರಣ ಏನೋ ನೀಡಿದ್ರಂತೆ, ಏನೇನಂತ? ಅದಕ್ಕೆ ಇನ್ನೂ ಹಲವು ಕಾರಣಗಳಿದ್ದಾವೆ. ಅವುಗಳನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಬಂದಾಗ ಗೊತ್ತಾಗುತ್ತೆ. ಇವತ್ತು ಪ್ರೆಸ್ ಮೀಟಲ್ಲಿ ಅದು ಕೊಟ್ಟಿದ್ದೀವಿ ನಾವು ಏನಂತ ತಿಳ್ಕೊಂಡು. ಅಲ್ಲ, ಈಗ ಶ್ವಾಸಪೀಠ ಬಿಟ್ಟರೆ ನಮ್ಮನ್ನು ಸೋಲೋ ಟ್ರಸ್ಟಿಯಾಗಿ ಮಾಡಿದರೆ ನಾವು ಬಿಡ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದ್ರು ಅಂತ. ಖಂಡಿತ ಇಲ್ಲ. ಇದು ಪ್ರಶ್ನೆ ಉಗಮವಾಗಿದ್ದೇ ನೀವು ಕೇಳಿದ್ದು. ನನ್ನನ್ನು ಸೋಲ್ ಟ್ರಸ್ಟಿ ಮಾಡಿ ಅಂತಕೊಂಡು ಹೇಳಿದರು ವಚನಾನಂದ ಶ್ರೀಗಳು. ಸಭೆ ಒಪ್ಪಲಿಲ್ಲ. ಕಾರಣ 3000 ಮಠ ಸ್ವಾಮಿಗಳು, ಹಾನಗಲ್ ಸ್ವಾಮಿಗಳು ಸೋಲ್ ಟ್ರಸ್ಟಿ ಆಗಿಬಿಟ್ಟು ರಾಜ್ಯದಲ್ಲಿ ಏನಾಯಿತು ಅಂತ ಗೊತ್ತಿದೆ. ಆದ ಕಾರಣ ಇದಕ್ಕೆ ಪಂಚ ಕಮಿಟಿ, ಟ್ರಸ್ಟ್ ಕಮಿಟಿ ಉತ್ತರದಾಯಿತ್ವ ಆಗಬೇಕು, ಒಬ್ಬರಾಗಬಾರ್ದು. ಅದಕ್ಕೋಸ್ಕರ ಸೋಲ್ ಟ್ರಸ್ಟ್ನ ಒಪ್ಪಲಿಲ್ಲ. ಇದೇ ಮೂಲ ಕಾರಣ, ಇದು ಆಗಲಿಕ್ಕೆ ಕಾರಣ. ಅಂದರೆ ಕೆಲವೊಂದಿಷ್ಟು ಟ್ರಸ್ಟಿಗಳು ಇವರು ಹೇಳ್ತಾ ಇದ್ರು, ಬಾಬನ್ ಅವರು, ಎಲ್ಲ ಭಕ್ತರನ ನಿರ್ಧಾರ ಅಲ್ಲ, ಇದು ಕೇವಲ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಟ್ರಸ್ಟಿಗಳು ಅಂತ. ಸರ್ವಾನುಮತ ತೀರ್ಮಾನ, ಏಕಪಕ್ಷೀಯ ಅಲ್ಲ. ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಈ ವಿಚಾರದಲ್ಲಿ ಅಂತ. ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಯಾವಾಗಲೂ ಮಾಡ್ತೀವಿ. ಇವತ್ತು ಕೂಡ ದೊಡ್ಡ ಸಮಾಜ 80 ಲಕ್ಷ, ಅದರಲ್ಲಿ 1-2 ಹೆಚ್ಚು ಕಡಿಮೆ ಬರ್ಬೋದು. ಲೋಕೋ ರುಚಿ ಭಿನ್ನ. ಥ್ಯಾಂಕ್ ಯು. ಲೆಕ್ಕ ಕೊಡಿ ಅಭಿಯಾನ ಸ್ಟಾರ್ಟ್ ಮಾಡಿದ್ದಕ್ಕೆ ಈ ರೀತಿ ಆಯಿತು ಅಂತಾರೆ. ಯಾವುದೇ ಕಾರಣಕ್ಕೂ 1 ಪೈಸೆ ಅಲ್ಲ, ಮಿಲಿ ಪೈಸಾ ಕೊಟ್ಟು ಕೂಡ ಲೆಕ್ಕ ಕೊಡ್ತಕ್ಕ ಜವಾಬ್ದಾರಿ ನಮ್ಮ ಮೇಲಿದೆ. ಬೇಕಾದಾಗ ಬಂದು ನೋಡ್ಬೋದು. ವಾಟ್ಸಪ್ಗೆ ಹಾಕ್ತೀವಿ, ಟ್ರಸ್ಟ್ ಹಾಕ್ತೀವಿ, ಆಮೇಲೆ ವೆಬ್ಸೈಟ್ ಹಾಕ್ತೀವಿ. ಬೇಕಾದವ್ರು ಬಂದು ಕೇಳ್ಬೋದು. 1 ರೂಪಾಯಿ ಅಲ್ಲ, 1 ಪೈಸಾ ಕೊಟ್ಟರು ಇದಕ್ಕೆ ಅರ್ಹರು. ಹಿಂದಿನ ಸಭೆಯಲ್ಲಿ ಶ್ರೀಗಳು ಬಂದಿದ್ರು, ಮಾತಾಡಲಿಲ್ಲ ಪಾಪ. ಅವ್ರಿಗೆ ನೋವಾಗಿತ್ತು. ಏನು ಹೇಳಕ್ಕೆ ಬಯಸ್ತಾರೆ ಅವರಿಗೆ? ಮಾಧ್ಯಮದ ಅವರಿಗೆ ಏನು ಹೇಳ್ತೀವಿ ಅಂತಂದರೆ, ದಯವಿಟ್ಟು ಸಮಾಜದ ಗೌರವವನ್ನು ಕಾಪಾಡಬೇಕು ಮತ್ತು ನಾವೇನು ತೀರ್ಮಾನ ತೊಗೊಂಡಿವಿ ಅದನ್ನು ತಾವು ಶಿರಸಾವಹಿಸಿ ಪಾಲಿಸಬೇಕು. ಧನ್ಯವಾದಗಳು. ಈ ಹಿಂದೂ ಸಿದ್ಧಲಿಂಗ ಶ್ರೀಗಳ ಉಚ್ಚಾಟನೆ ಆಯಿತು, ಈಗ ಇವ್ರದ್ದಾಯಿತು. ಮುಂದೆ ಬರೋಕ್ಕೆ ಇಲ್ಲಿ ಯಾರಾದರೂ ಒಪ್ತಾರ? ಮುಂದೆ ಸ್ವಾಮೀಜಿಯವರು ಬರೋಕ್ಕೆ? ಜಗತ್ತು ದೊಡ್ಡದಾಗಿದೆ. ಜಗತ್ತು ದೊಡ್ಡದಾಗಿದೆ. ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ. ನಮ್ಮವರೇ 1 ಕೋಟಿ ಮೇಲಿದ್ದಾರೆ. ನೋಡೋಣ ಮುಂದೆ. ಥ್ಯಾಂಕ್ ಯು. ಇದಿಷ್ಟು ಟ್ರಸ್ಟಿಯವರಾದಂಥ ಬಸವರಾಜ್ ದಿಂಡೂರು ಹೇಳುವಂಥ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.